ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದರು. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದರು. ಹಾಗಾದರೆ ಭೇಟಿ ಸಂದರ್ಭದಲ್ಲಿ ಚರ್ಚೆಯಾದ ವಿಚಾರ ಏನು? ಸಂಪುಟ ಪುನರ್ರಚನೆ ಬಗ್ಗೆ ಮುಖ್ಯಮಂತ್ರಿಗಳು ಏನು ಕ್ಲೇಮ್ ಮಾಡಿದ್ರು? ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಉತ್ತರ ಏನು? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ತಾ ಸಿದ್ದರಾಮಯ್ಯನವರಿಗೆ? ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಖರ್ಗೆ ಅವರ ಮುಂದೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಸಿಎಂ ಪ್ರಸ್ತಾಪವನ್ನು ಆಲಿಸಿ ತಯಾರಿ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಖರ್ಗೆ. ಏನು ಮಾಡಬೇಕು, ಏನು ಎತ್ತ, ಎಷ್ಟು ಸ್ಥಾನ ಬದಲಾವಣೆ ಮಾಡಬೇಕು, ಯಾರನ್ನ ಕೈ ಬಿಡಬಹುದು, ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡೋಣ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಅರ್ಥಾತ್ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್, ಸುರ್ಜೇವಾಲಾ, ಸಿಎಂ, ಡಿಸಿಎಂ ಎಲ್ಲರೂ ಕೂತು ಚರ್ಚೆ ಮಾಡೋಣ, ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸ್ತೀನಿ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಅನಗತ್ಯ ಗೊಂದಲ ಸೃಷ್ಟಿ ಮಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಅಂದರೆ ಎಲ್ಲ ಆಗೋ ತನಕ, ಎಲ್ಲ ಮುಗಿಯೋ ತನಕ ಅನಗತ್ಯ ಗೊಂದಲ ಶುರು ಮಾಡಬೇಡಿ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆಯಾ ಅನ್ನುವಂತಹ ಪ್ರಶ್ನೆ. ಅವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾಗ ಖರ್ಗೆ ಅವ್ರನ್ನ ಭೇಟಿಯಾಗಿ ಮಾತಾಡಿ ಅಂತ ಹೇಳಿದರು. ಸೊ ಖರ್ಗೆ ಮುಂದೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಪ್ರಸ್ತಾಪವನ್ನು ಈಗಾಗಲೇ ಸಿಎಂ ಇಟ್ಟಿದ್ದಾರೆ. ನಿನ್ನೆ ಇಟ್ಟಾದ ನಂತರ ಸಿಎಂ ಪ್ರಸ್ತಾಪವನ್ನು ಆಲಿಸಿ ಎಷ್ಟು ತಯಾರಿ ಏನಾಗಿದೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಖರ್ಗೆ ಅವರು. ಎಷ್ಟು ಸ್ಥಾನ ಬದಲಾವಣೆ ಮಾಡಬಹುದು, ಯಾರನ್ನು ಕೈ ಬಿಡಬಹುದು ಎಲ್ಲ. ಯಾಕೆಂದರೆ ಇದು ಒಂದು ದಿನದಲ್ಲಿ ಯಾರೋ ಒಬ್ಬರು ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಓಕೆ ಮಾಡ್ಕೊಂಡು ಬರೋಕ್ಕಾಗಲ್ಲ. ಯಾರನ್ನು ಕೈ ಬಿಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ಕೈ ಬಿಟ್ಟ ನಾಯಕ ಯಾರು, ಯಾವ ಸಮುದಾಯದವರು, ಅವರನ್ನು ಕೈ ಬಿಡೋದ್ರಿಂದ ಮುಂದೆ ಅವರು ರೆಬಲ್ ಆದರೆ ಅದರಿಂದ ಏನು ಪರಿಣಾಮಗಳಾಗಬಹುದು ಇದೆಲ್ಲವನ್ನು ನೋಡಬೇಕು. ಆಮೇಲೆ ಯಾರ್ಯಾರನ್ನು ಕೈ ಬಿಡ್ಬೋದು ಅಂತ ಆದಮೇಲೆ ಯಾರ್ಯಾರನ್ನು ಸೇರಿಸ್ಕೋಬೇಕು ಅದು ಅಷ್ಟೇ. ಪ್ರದೇಶವಾರು, ಇವರು ಯಾವ್ಯಾವ ಪ್ರದೇಶದವರು, ಜಾತಿವಾರು, ಯಾವ್ಯಾವ ಜಾತಿಯವರು, ತುಂಬ ಸೂಕ್ಷ್ಮವಾಗಿ ಇವೆಲ್ಲ ಮಾಡಬೇಕಾದ ಕೆಲಸಗಳು. ಈಗ ಯಾರಾದರೂ ಒಬ್ಬರನ್ನ ಕೈ ಬಿಟ್ಟರೆ ಅದೇ ಸಮುದಾಯದವ್ರನ್ನೇ ಮತ್ತೆ ತಗೋಬೇಕಾಗತ್ತೆ. ಪ್ರದೇಶಕ್ಕೆ ಅನ್ಯಾಯ ಆಗಬಾರ್ದು, ಎಲ್ಲ ಜಿಲ್ಲೆಗಳಿಗೂ ಪ್ರಾತಿನಿಧ್ಯ ಸಿಗಬೇಕು. ಹೀಗೆಲ್ಲ ಇದೆ. ಎಲ್ಲ ಅಳೆದು ತೂಗಿ ಕೆಲವರನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಕೆಲವರನ್ನ ಕೈ ಬಿಡಬೇಕಾಗತ್ತೆ. ಆಯ್ತಪ್ಪ, ಅದಕ್ಕೆ ಎಲ್ಲರೂ ಕೂತು ಚರ್ಚೆ ಮಾಡೋಣ, ಮಾಡಿಬಿಟ್ಟು ಒಂದು ಫೈನಲ್ ಮಾಡೋಣ, ಅಲ್ಲಿ ತನಕ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಒಂದು ಕಿವಿ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕಳಿಸಿದ್ದಾರೆ. ಅದಾದ ಮೇಲೆ ಸಿದ್ದರಾಮಯ್ಯನವರು ವಾಪಸ್ಸು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಈಗ ಮುಂದೇನು ಅನ್ನುವಂಥದ್ದೇ ಪ್ರಶ್ನೆ.